USB ರಬ್ಬರ್ ಡಕ್ಕಿ ಎಂಬುದು ಸೈಬರ್ ಭದ್ರತಾ ಪರೀಕ್ಷೆ ಸೈಬರ್ ಸೆಕ್ಯೂರಿಟಿ ಟೆಸ್ಟಿಂಗ್ ಮತ್ತು ಶಿಕ್ಷಣಕ್ಕಾಗಿ ಬಳಸುವ ಒಂದು ವಿಶೇಷ USB ಸಾಧನವಾಗಿದೆ. ಮುಖ್ಯ ಲಕ್ಷಣಗಳು ಕಂಪ್ಯೂಟರ್ಗೆ ಸಂಪರ್ಕಿಸಿದಾಗ ಕೀಬೋರ್ಡ್ನಂತೆ ವರ್ತಿಸುತ್ತದೆ. ಪೂರ್ವನಿರ್ಧರಿತ ಕೀಸ್ಟ್ರೋಕ್ಸ್ ಬಹಳ ವೇಗವಾಗಿ ಟೈಪ್ ಮಾಡಬಹುದು. ಭದ್ರತಾ ಸಂಶೋಧಕರು ಮತ್ತು ಪೆನೆಟ್ರೇಷನ್ ಟೆಸ್ಟರ್ಗಳು ಸುರಕ್ಷತಾ ಪರೀಕ್ಷೆಗಾಗಿ ಬಳಸುತ್ತಾರೆ. ಉಪಯೋಗಗಳು: ಸೈಬರ್ ಭದ್ರತಾ ತರಬೇತಿ, ಕೀಬೋರ್ಡ್ ಆಟೋಮೇಷನ್ ಭದ್ರತಾ ಜಾಗೃತಿ ಪ್ರದರ್ಶನಗಳು, ಪೆನೆಟ್ರೇಷನ್ ಟೆಸ್ಟಿಂಗ್ ಪ್ರಯೋಗಗಳು. ಸರಳವಾಗಿ USB ರಬ್ಬರ್ ಡಕ್ಕಿ ಒಂದು ಸಾಮಾನ್ಯ ಪೆನ್ ಡ್ರೈವ್ನಂತೆ ಕಾಣುವ ಸಾಧನವಾಗಿದ್ದು, ಕಂಪ್ಯೂಟರ್ಗೆ ಕೀಬೋರ್ಡ್ ಆಗಿ ಗುರುತಿಸಿಕೊಂಡು ಸ್ವಯಂಚಾಲಿತವಾಗಿ ಕಮಾಂಡ್ಗಳನ್ನು ಟೈಪ್ ಮಾಡುತ್ತದೆ. ಒಂದು ಸಾಲಿನಲ್ಲಿ USB ರಬ್ಬರ್ ಡಕ್ಕಿ ಎಂದರೆ ಸೈಬರ್ ಭದ್ರತಾ ಪರೀಕ್ಷೆ ಮತ್ತು ಕೀಬೋರ್ಡ್ ಆಟೋಮೇಷನ್ಗಾಗಿ ಬಳಸುವ USB ಆಧಾರಿತ ಸಾಧನ. ಕಂಪ್ಯೂಟರ್ಗೆ ಸಂಪರ್ಕಿಸಿದಾಗ ಕೀಬೋರ್ಡ್ನಂತೆ ವರ್ತಿಸುತ್ತದೆ ಎಂದರೆ ಸಾಮಾನ್ಯವಾಗಿ ನಾವು USB ಕೀಬೋರ್ಡ್ ಅನ್ನು ಕಂಪ್ಯೂಟರ್ಗೆ ಜೋಡಿಸಿದಾಗ ಕಂಪ್ಯೂಟರ್ ಅದನ್ನು ಕೀಬೋರ್ಡ್ ಎಂದು ಗುರುತಿಸುತ್ತದೆ. ಅದೇ ರೀತಿ USB ರಬ್ಬರ್ ಡಕ್ಕಿಯನ್ನು ಜೋಡಿಸಿದಾಗಲೂ ಕಂಪ್ಯೂಟರ್ ಅದನ್ನು ಕೀಬೋರ್ಡ್ ಎಂದು ಗುರುತಿಸುತ್ತದೆ. ಹೇಗೆ ಕೆಲಸ ಮಾಡುತ್ತದೆ? ಸಾಧನವನ್ನು USB ಪೋರ್ಟ್ಗೆ ಹಾಕಲಾಗುತ್ತದೆ. ಕಂಪ್ಯೂಟರ್ ಅದನ್ನು ಕೀಬೋರ್ಡ್ ಎಂದು ಗುರುತಿಸುತ್ತದೆ. ನಂತರ ಅದು ಪೂರ್ವನಿರ್ಧರಿತ ಅಕ್ಷರಗಳು, ಪದಗಳು ಅಥವಾ ಕೀ ಒತ್ತುವಿಕೆಯನ್ನು ಕೀಸ್ಟ್ರೋಕ್ಸ್ ಸ್ವಯಂಚಾಲಿತವಾಗಿ ಕಳುಹಿಸುತ್ತದೆ. ಇದು ಮನುಷ್ಯನು ಕೀಬೋರ್ಡ್ನಲ್ಲಿ ಟೈಪ್ ಮಾಡಿದಂತೆ ಕಾಣುತ್ತದೆ. ಉದಾಹರಣೆ, ನೀವು ಕೀಬೋರ್ಡ್ನಲ್ಲಿ ಹೆಲ್ಲೋ ಎಂದು ಟೈಪ್ ಮಾಡಿದರೆ ಪರದೆಯ ಮೇಲೆ ಹೆಲ್ಲೋ ಕಾಣಿಸುತ್ತದೆ. ಅದೇ ರೀತಿ ರಬ್ಬರ್ ಡಕ್ಕಿ ಕೂಡ ಸ್ವಯಂಚಾಲಿತವಾಗಿ ಅದೇ ಕೀ ಒತ್ತುವಿಕೆಗಳನ್ನು ಕಳುಹಿಸಬಹುದು. ಗಮನಿಸಿ, ಈ ತಂತ್ರಜ್ಞಾನವನ್ನು ಸೈಬರ್ ಭದ್ರತಾ ತರಬೇತಿ ಮತ್ತು ಅನುಮತಿ ಇರುವ ಪರೀಕ್ಷೆಗಳಿಗೆ ಮಾತ್ರ ಬಳಸಬೇಕು. ಇತರ ಕಂಪ್ಯೂಟರ್ಗಳಲ್ಲಿ ಅನುಮತಿ ಇಲ್ಲದೆ ಬಳಸುವುದು ಕಾನೂನು ಮತ್ತು ನೈತಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸರಳವಾಗಿ, ರಬ್ಬರ್ ಡಕ್ಕಿ ಒಂದು USB ಸಾಧನವಾಗಿದ್ದು, ಕಂಪ್ಯೂಟರ್ಗೆ ಅದು ಸಾಮಾನ್ಯ ಕೀಬೋರ್ಡ್ನಂತೆ ಕಾಣುತ್ತದೆ ಮತ್ತು ಸ್ವಯಂಚಾಲಿತವಾಗಿ ಟೈಪಿಂಗ್ ಮಾಡಬಲ್ಲದು. ಪೂರ್ವನಿರ್ಧರಿತ ಕೀಸ್ಟ್ರೋಕ್ಸ್ ಬಹಳ ವೇಗವಾಗಿ ಟೈಪ್ ಮಾಡಬಹುದು ಎಂದರೆ ಕೀಸ್ಟ್ರೋಕ್ ಎಂದರೆ ಕೀಬೋರ್ಡ್ನ ಒಂದು ಕೀಲಿಯನ್ನು ಒತ್ತುವುದು. ಉದಾಹರಣೆಗೆ A, B, ಎಂಟರ್, ಕಂಟ್ರೋಲ್ C ಇತ್ಯಾದಿ. ಪೂರ್ವನಿರ್ಧರಿತ ಪ್ರೀಡಿಫೈನ್ಡ್ ಎಂದರೆ ಮೊದಲೇ ನಿಗದಿಪಡಿಸಿದ ಅಥವಾ ಪ್ರೋಗ್ರಾಂ ಮಾಡಿರುವ. ಸರಳ ಉದಾಹರಣೆ, ಒಂದು ಸಾಧನಕ್ಕೆ ಏನೂ ಮೊದಲೇ ನೀಡಲಾಗಿ ಎಂದು ಊಹಿಸಿ. ನೋಟ್ಪ್ಯಾಡ್ ತೆರೆಯಿರಿ, ಹೆಲೋ ವರ್ಲ್ಡ್ ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ ಸಾಧನವನ್ನು ಕಂಪ್ಯೂಟರ್ಗೆ ಜೋಡಿಸಿದ ನಂತರ ಅದು ಈ ಕೀ ಒತ್ತುವಿಕೆಗಳನ್ನು ಮನುಷ್ಯನಿಗಿಂತ ತುಂಬಾ ವೇಗವಾಗಿ ಕಳುಹಿಸಬಹುದು. ಕೀಸ್ಟ್ರೋಕ್ಸ್ ಉದಾಹರಣೆಗಳು HELLO ಎಂಟರ್. ಇವುಲ್ಲವೂ ಪ್ರತ್ಯೇಕ ಕೀಸ್ಟ್ರೋಕ್ಸ್ ಆಗಿವೆ. ಒಂದು ಸಾಲಿನಲ್ಲಿ ಪೂರ್ವನಿರ್ಧರಿತ ಕೀಸ್ಟ್ರೋಕ್ಗಳು ಎಂದರೆ ಮೊದಲೇ ಪ್ರೋಗ್ರಾಂ ಮಾಡಿರುವ ಕೀಬೋರ್ಡ್ ಒತ್ತುವಿಕೆಗಳ ಸರಣಿ. ಸಾಧನವು ಅವುಗಳನ್ನು ಸ್ವಯಂಚಾಲಿತವಾಗಿ ಮತ್ತು ವೇಗವಾಗಿ ಕಳುಹಿಸಬಹುದು.